ಮತ್ತು ಕೆಳಗಡೆ, ಹಿಂಗ್ ಫೋರ್ಸ್ ಡೈರೆಕ್ಷನ್ಸ್ ಎಲ್ಲಾ ಕಡೆ ಡಿಫ್ರೆಂಟ್ ಇದೆ. ಸೊ ಇಂಥ ಕ್ವಾಂಟಿಟೀಸ್ಗೆ ನಾವೇನಂತ ಕರಿತೀವಿ ಅಂದ್ರೆ ಟೆನ್ಸರ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಅಂದ್ರೆ ಎಟ್ ಎ ಗಿವನ್ ಪರ್ಟಿಕ್ಯುಲರ್ ಪಾಯಿಂಟ್ ಇಟ್ ಹ್ಯಾಸ್ ಅ ಡಿಫರೆಂಟ್ ಡೈರೆಕ್ಷನ್, at all different direction it has the different values also. Therefore if the physical quantities has one more than two directions or one direction, and that quantity is generalized, we can call as an tensor quantities. So this directions indicates the dimension of a tensor, or it is also known as a rank of a tensor. If for example ನಮಗೆ scalar is only magnitude is given by the scalar number, ಯಾವುದೇ ಮೆಜರ್ಮೆಂಟ್ ನಲ್ಲಿ ಬರೀ ಮ್ಯಾಗ್ನಿಟ್ಯೂಡ್ ಅಷ್ಟೇ, ಈ ಮಾಸ್ ಇದೆ, ಎಷ್ಟಿದೆ ಮಾಸ್ ಅಂತ ನಾವು ಒಂದು ಮಾಸ್ ಅನ್ನು ನಾವು ಪರ್ಟಿಕ್ಯುಲರ್ ಆಗಿ ಹೇಳಿದಾಗ, ಸೊ ಅದು ನಮ್ಗೆ ಏನಾಗ್ತದೆ, ಅದರದ್ದು ಡೈರೆಕ್ಷನ್ಸ್ ಇಲ್ಲ ಅಂದಾಗ, ಸೊ ದಟ್ ರ್ಯಾಂಕ್ಸ್ ಎ ಡೈಮೆನ್ಷನ್ ಆಫ್ ದಟ್ ಟೆನ್ಸರ್ ಈಸ್ ಅನ್ 0 ಅಂತ ಹೇಳ್ಬೋದು. ಅಂದ್ರೆ ಅದಕ್ಕೆ ಯಾವುದೇ ಡೈರೆಕ್ಷನ್ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು ಫೋರ್ಸ್ ಇದೆ ಅಂತ ಪರ್ಟಿಕ್ಯುಲರ್ ಪಾಯಿಂಟ್ ನಲ್ಲಿ ಕ್ಯಾಲ್ಕುಲೇಟ್